ಆಶ್ರಯ ಟಿವಿಯ ವೀಕ್ಷಕರೇ, ಈ ಹೊತ್ತಾರಿಯಲ್ಲಿ ಮತ್ತೊಂದು ಸಾರಿ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕಾಗಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಕುಟುಂಬವಾಗಿ ಕರ್ತನನ್ನು ಸ್ತುತಿಸೋಣ. ನಾವೆಲ್ಲರೂ ಒಂದು ಸುಂದರವಾದ ಹಾಡಿನ ಮೂಲಕ ದೇವರನ್ನು ಮಹಿಮೆ ಪಡಿಸೋಣ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ಈ ಹಾಡು ಹೇಳುವ ಹಾಗೆ ಅದರ ಕೆಲಸಗಳು, ನಿಮ್ಮ ಮನೆಯ ಕುಟುಂಬದ ಕೆಲಸ ಕಾರ್ಯಗಳೆಲ್ಲವೂ ಅಭಿವೃದ್ಧಿಯಾಗಿ ದೇವರು ಯಾವ ಸಮಯದಲ್ಲಿ ಏನೇನು ಆಗ್ಬೇಕು ಅದನ್ನೆಲ್ಲ ಮಾಡುವ ದೇವರಿಗೆ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಕಾಲಗಳು ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇ ಅಯ್ಯ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ನಿರೀಕ್ಷೆ ವ್ಯರ್ಥವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ಹೇಗೋ ಮಾಡಿ ಮುಗಿಸುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. ಭಯಂಕರನಾದ ದೇವರು,
ಮಹತ್ ಕಾರ್ಯಗಳನ್ನು ಮಾಡುವ ಆತನು ನಿಮ್ಮೊಡನೆ ನಿಮ್ಮ ಕುಟುಂಬದೊಡನೆ ಇರುವನಾಗಿದ್ದಾರೆ. ಭಯಂಕರ ಮಹತ್ಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ಭಯಂಕರ ಮಹತ್ಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ, ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. 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 ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಬೆಳಕು ಚಲಿಸುತ್ತಿರುವುದನ್ನು ನಾನು ನೋಡುವನಾಗಿದ್ದೇನೆ. ದೇವರ ಬಲವಾದ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದಾತನು, ಸರ್ವಶಕ್ತನು ನಿಮ್ಮ ಕುಟುಂಬದಲ್ಲಿ ಚಲಿಸುತ್ತಿರುವುದನ್ನು ನೋಡ್ತಾ ಇದ್ದೇನೆ. ಆ ಅಭಿಷೇಕವನ್ನು ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರು ಇವತ್ತು ನಮಗೆ ಕೊಡುವಂಥ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನಡೆಯುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆಮೆನ್. ದೇವರು ಎಷ್ಟು ಸುಂದರವಾಗಿ ನಮ್ಮೊಂದಿಗೆ ಮಾತನಾಡುವರಾಗಿದ್ದಾರೆ ಪ್ರಿಯರೇ. ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದು ಕೆಲಸಕ್ಕೂ ಸಮಯವಿದೆ.
ನೋಡಿ, ಇಲ್ಲಿ ಹುಟ್ಟುವ ಸಮಯ, ಮನುಷ್ಯನ ಈ ಲೋಕದಲ್ಲಿ ಹುಟ್ಟುತ್ತಾನೆ. ಸಾಯುವ ಸಮಯ, ಯಾವ ಗಳಿಗೆಯಲ್ಲಿ ಸಾಯ್ತಾನೋ. ಈಗ ನಿಮ್ಮೊಂದಿಗೆ ಇದ್ದಂತಹ ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಒಳ ಹುಟ್ಟಿದವರಾಗಲಿ, ನಿಮ್ಮ ಮನೆಯವರಾಗಲಿ ಹುಟ್ಟಿದ್ರು, ಸತ್ತೋದ್ರು. ಆದರೆ ನಾವು ಈ ಲೋಕ ನಮ್ಮದು ಶಾಶ್ವತವಲ್ಲ. ಆದರೆ ಕಿಲ್ಲಿ ನೋಡಿ, ಕಿತ್ತಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡುವ ಸಮಯ, ಕಟ್ಟುವ ಸಮಯ. ದೇವರೇ ನಮ್ಮನ್ನು ಕಟ್ತಾರೆ. ಎಲ್ಲದಕ್ಕೂ ಒಂದೊಂದು ಸಮಯವಿದೆ. ನಾವು ಯಾವುದಕ್ಕೂ ಕೊರಗಬೇಕಾಗಿ, ಅಯ್ಯೋ ಯಾಕೆ ನನ್ನ ಮನೇಲಿ ಹಿಂಗಾಗಿಲ್ಲ, ಯಾಕೆ ಹಿಂಗಾಗ್ತಾ ಇದೆ, ಯಾಕೇನು ಬೇಗ 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 ನಾನು ಎಲ್ಲವನ್ನು ಗಳಿಸಿಬಿಡಬೇಕು, ಅದು ಆಗಲ್ಲ ಪ್ರಿಯರೇ. ದೇವರು ನಿನಗೇನಂತ ಇಟ್ಟಿದ್ದಾರೋ ಆ ಸಮಯದಲ್ಲಿಯೇ ದೇವರು ನಿನಗೆ ಎಲ್ಲವನ್ನು ಕೊಡಲು ಸಾಧ್ಯ. ಅಷ್ಟೇ ಅಲ್ಲದೆ ನಿನ್ನ ಜೊತೆ ಇರುವಂತಹ ಸ್ನೇಹಿತರು ಅಪ್ಪಿಕೊಳ್ಳುವ ಸಮಯ, ಅಳುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷ ಮಾಡುವ ಸಮಯ. ನಾವೊಬ್ಬರನ್ನ ತುಂಬ ಅಂಟ್ಕೊಂಡಿರ್ತೇವೆ. ಅವರಿಲ್ಲ ಅಂದರೆ ನಾವು ಬದುಕೋದೇ ಇಲ್ಲ ಎಂಬುದಾಗಿ ನಮ್ಮ ಕುಟುಂಬದಲ್ಲಿ ನಾವು ಒಬ್ಬರ ಮೇಲೆ ಆತ್ಕೊಂಡಿರ್ತೇವೆ. ಆದರೆ ಅದೇ ವ್ಯಕ್ತಿಯನ್ನು ನಾವು ದ್ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ಈ ಲೋಕದಲ್ಲಿ ಯಾವ ಸಮಯವಾಗಲಿ, ಯಾವ ಸ್ಥಿತಿಗಳಾಗಲಿ, ಯಾವ ಮನುಷ್ಯನ ಕೆಲಸ ಕಾರ್ಯಗಳಾಗಲಿ ಶಾಶ್ವತವಲ್ಲ. ನಮ್ಮ ಶಾಶ್ವತವಾಗಿರುವಂಥ ಪ್ರೀತಿ ಅದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. ದೇವರು ಈ ಕುಟುಂಬ ಪ್ರಾರ್ಥನೆಯ ಮೂಲಕ ನಿಮ್ಮನ್ನು ಈಗ ಇರುವುದಕ್ಕಿಂತ ಹೆಚ್ಚಾಗಿ ಇನ್ನು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಕುಟುಂಬದಲ್ಲಿ ಏನೇ ಕಹಿಯಾದ ಘಟನೆ ಆಗಲಿ, ಸಿಹಿ ಘಟನೆ ಆಗಲಿ ನಡೆದರೂ ಕೂಡ ದೇವರಿಗೆ ಸ್ತೋತ್ರ ಹೇಳೋಣ. ಯಾವುದನ್ನು ನಾವು ತುಂಬ ಅದನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಕೊರಗೋದು ಬೇಡ. ಇವತ್ತು ನಮ್ಮ ಕುಟುಂಬದಲ್ಲಿ ಜೊತೆಯಲ್ಲಿದ್ದಂಥ ವ್ಯಕ್ತಿಗಳು ಇಲ್ಲದೇ ಇರಬಹುದು. ಅದಕ್ಕಾಗಿ ನಾವು ಅಳುವಂಥದ್ದು ಇಲ್ಲ. ಯಾಕೆಂದರೆ ಅವರು ಒಂದು ದಿನ ನಾವು ಅವರನ್ನು ನೋಡ್ತೇವೆ ಪರಲೋಕದಲ್ಲಿ. ದೇವರನ್ನು ನಂಬದೇ ಇರುವ ವ್ಯಕ್ತಿಗಳಿಗಾಗಿ ಮಾತ್ರ ನಾವು ಗೋಳಾಡಿ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ದೇವರು ಬರುವ ದಿನಗಳು ಹತ್ತಿರವಾಗಿರೋದ್ರಿಂದ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಲಿ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆಯಲ್ಲಿ ಕಳೆಯೋಣ. ಇರೋ ಸ್ಥಳದಲ್ಲೇ ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಎಸ್ ಲಾರ್ಡ್, ಎಲ್ಲದಕ್ಕೊಂದು ಸಮಯಪ್ಪ. ಕಟ್ಟುವುದಕ್ಕೂ ಸಮಯ, ಕೆಡುವುದಕ್ಕೂ ಸಮಯ, ಹುಟ್ಟುವುದಕ್ಕೂ ಸಮಯ, ಸಾಯುವುದಕ್ಕೂ ಸಮಯ, ಪ್ರೀತಿಸುವುದಕ್ಕೂ ಸಮಯ, ದ್ವೇಷ ಮಾಡುವುದಕ್ಕೂ ಸಮಯ, ಎಲ್ಲದಕ್ಕೂ ಸಮಯ ಇಟ್ಟಿರುವ ಆತನೇ, ಇವತ್ತು ನಾವು ನಿನಗ ಸ್ವಾಮಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಕುಟುಂಬದಲ್ಲಿ ಎಷ್ಟೋ ಕಹಿ ಘಟನೆಗಳಾಯಿತು ಸ್ವಾಮಿ, ಆದರೆ ಆ ಸಮಯಗಳು ಹಾಗೆ ಇತ್ತು. ನಮ್ಮ ಕುಟುಂಬದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳಾಯಿತು, ಆದರೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಒಳ್ಳೆಯದಾಗಿ ನೋಡ್ಬೇಕಂದ್ರೆ ಅವ್ರು ನಮ್ಮ ಜೊತೆ ಇಲ್ಲ. ಆದರೆ ನೀನು ಎಲ್ಲದಕ್ಕೊಂದೊಂದು ಸಮಯ ಮಾಡಿದೆಯ ಸ್ವಾಮಿ. ಉಷಕರಲವರವರ ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. ಆಡ್ತಾ ಇರೋಣ. ಏಸಯ್ಯ ಏಸಯ್ಯ ನನ್ನ ಕರ್ತನು ನೀನೇನಯ್ಯ. ಹೌದಪ್ಪ, ಎಲ್ಲದಕ್ಕೂ ಒಂದೊಂದು ಸಮಯ ಮಾಡಿದೆಯ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಕಹಿ ಘಟನೆಯನ್ನೇ ನೆನಪು ಮಾಡಿಕೊಂಡು ಅಳುತ್ತಿರುವಂತ ಎಲ್ಲಾ ಮಕ್ಕಳಿಗೆ ಈ ಬೆಳಗಿನ ಜಾವದಲ್ಲಿ ಬಿಡುಗಡೆಯಾಗಲಿ ಸ್ವಾಮಿ. ಈಗ ಕೆಲವರು ಗಂಡನನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ, ಕೆಲವರು ಹೆಂಡತಿಯನ್ನು ಕಳೆದುಕೊಂಡಿದ್ದಾರೆ, ಕೆಲವರು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ಕೆಲವರು ಅದೇ ಚಿಂತೆಯಲ್ಲಿದ್ದಾರೆ. ಆದ್ರೆ ಆ ಸಮಯ ಆಗಿತ್ತಪ್ಪ. ಆದ್ರೆ ಇವತ್ತಿನ ದಿನ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಎಲ್ಲರನ್ನು ಬಲಪಡಿಸಪ್ಪ. ಅವರ ಮನೆಯಲ್ಲಿ ನಡೆದಂತ ಎಲ್ಲ ಕಹಿ ಘಟನೆಗಳನ್ನು ಮರೆತು ನಿನ್ನೊಂದಿಗೆ ಪ್ರಾರ್ಥನೆ ಮಾಡುವ ಒಂದು ಮನಸ್ಸನ್ನು ಈಗಲೇ ಒದಗಿಸಿಕೊಡು ಸ್ವಾಮಿ. ಈ ಲೋಕ ಯಾವುದು ಶಾಶ್ವತವಲ್ಲ. ನಮ್ಮ ಶಾಶ್ವತವಾದ ಪರಲೋಕವೇ, ನಮ್ಮ ಪರಲೋಕವೇ ನಿಮಗೆ ಸ್ತೋತ್ರ. ಎಸ್ ಲಾರ್ಡ್, ಎಲ್ಲಾ ಕುಟುಂಬವನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್. ಖಂಡಿತವಾಗಿ ಎಲ್ಲದಕ್ಕೂ ಒಂದೊಂದು ಸಮಯವಿದೆ. ನಾವು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಮತ್ತೆ ತಿರುಗಿ ನಾಳಿನ ಉದಯ ಕಾಲದ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.